ಇದು ತೀಕ್ಷ್ಣ ಕಣ್ಣಿನ ನೋಟ. 14 ದಿನ ತಾವು 15 ದಿವಸ ಮುಗಿತು. 15 ದಿವಸ ತಾವು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಹಾಗೂ ರೈತನ ನಿಜವಾದ ತೊಂದರೆಯನ್ನು ಸರ್ಕಾರಗಳಿಗೆ ತಿಳಿಸಲಿಕ್ಕೆ ತಮ್ಮ ಹೋರಾಟ ನಡೆಸಿದ್ದಾರೆ. ಇದರಲ್ಲೂ ಬಹಳ ಜನ ಹಿರಿಯ ನಾಯಕರು ತಮಗೆ ಸಹಾಯ ಮಾಡಿದ್ದಾರೆ. ಉದ್ದೇಶ ನಾವು ನಿಮ್ ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ JT ಪಾಟೀಲ್ ಸಾಹೇಬರು ಭೇಟಿ ಸರ್ಕಾರದೊಳಗಿದ್ರು ಸರ್ಕಾರ ಬೇಕನ್ನು ಚೆನ್ನಾಗಿ ಗೊತ್ತು. ಆ ಕಿವಿ ಹಿಂದಿ ಕೆಲಸ ತೆಗೆದುಕೊಳ್ಳುತ್ತೆ ನಮ್ಮ ಸರ್ನಾಯಕ್ ಸಾಹೇಬರು, SR ಪಾಟೀಲ್ ಸಾಹೇಬರು, ಹಲವಾರು ನಾಯಕರು ಇಷ್ಟು ಜನ ಹೆಸರು ತೆಗೆದುಕೊಂಡ್ರೆ ಎಲ್ಲ ನಾಯಕರು ಹಾಗೂ ತಾವು ಮಾಧ್ಯಮ ಮಿತ್ರರು ಸೇರಿದ್ರು. ನನ್ನ ಜೊತೆ ಅಧಿಕಾರಿ ಮಿತ್ರರು ಬಂದಿದ್ದಾರೆ. ತಮ್ಮ ಹೋರಾಟ ಅಂತೂ ಬಹುಶಃ ಇಂಥ ಮಾದರಿ ಹೋರಾಟವನ್ನು ನಾನು ಎಲ್ಲಿ ನೋಡಿದೆ. ಯಾವ ವ್ಯಕ್ತಿಯ ಮನಸ್ಸಿಗೆ ನೋವಾಗಿರಬಾರ್ದು. ತಮ್ಮ ಬೇಡಿಕೆಗಳ ಬಗ್ಗೆ ಒತ್ತಡ ಹಾಕಬೇಕು, ಅದು ಕೆಲಸ ಆಗ್ಬೇಕು. ಅಲ್ಲಿ ಪಕ್ಷ, ಜಾತಿ, ಧರ್ಮ ಎಲ್ಲಿ ಒಂದು ಇಂಚು ಸೇರಲಾಗದ ರೀತಿಯಲ್ಲಿ ಒತ್ತಡ ಸರ್ಕಾರದ ಮೇಲೆ ಭಾರಿ ಬಿದ್ದಿರ್ಬೇಕು. ಇನ್ನೊಬ್ರು ನೋವಾಗಿರ್ಬಾರ್ದು. ಅದ್ರದನ್ನ ಯಶಸ್ವಿ ಮಾಡ್ಕೊಳ್ಬೇಕಂತಕ್ಕಂಥ ಇರಾದೆಯಿಂದ ತಾವೇನ್ ಮಾಡ್ತೀರಿ, ಇದು ಬಹುಶಃ ಬಹಳ ಜನ ಹೋರಾಟಗಾರರಿಗೆ ಮಾದರಿ ಆಗಿ ಅಂತಕ್ಕಂಥ. ಇದು ನಾನು ವರ್ಷದವರು ಅವಾರ್ಡ್ ಮೇಲ್ಕೊಟ್ಟು ಎಲ್ಲ ಬರೋದು. JT ಪಾಟೀಲ್ ಸಾಹೇಬರು ವರ್ಷ ನೀರು ಕುಡಿತಿದ್ರು, ನೀರಷ್ಟ ಕುಡಿತಿದ್ರು. ನೀರಷ್ಟ ಕುಡಿದು 7 ದಿವಸ ಅವರು ಉಪವಾಸ ಕೂತಿದ್ರು. ಅವ್ರು ನೀವು ಏನಾರ ತಿಕ್ಕಿರತ್ ನೋಡ್ಲಿಲ್ಲ ನಮ್ಮ ಅಧಿಕಾರಿಗಳು. ಹೆಲ್ತ್ ಸರಿಯಾಗಿ ಉಳಿದಿಲ್ಲ ನೋಡ್ಕೊಂಡು ಹೋಗೋಣ ಹಿಂದೆ ಇರ್ತಿದ್ರೆ ನೀವು ಎಲ್ಲೋ ನಮ್ಮ ಕಡೆ ತಿಂದು ಬಿಡ್ತಾರೆ ಅದಕ್ಕೆ ನೋಡಕ್ ಬಂದರೆ ನಿಮ್ ಭಾವನೆ ಇಲ್ಲ. ಅದಕ್ಕೆ ಈ ಹೋರಾಟ ನಾನು ಬಹಳ ಸಲ ನೋಡಿದ್ದೀನಿ. ನಾನು ಪ್ರಥಮ ಬಾರಿಗೆ APMC ಮಿನಿಸ್ಟರ್ ಆಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ಅವ್ರು ಇಂಥ ಸಂದಿಗ್ಧ ಪರಿಸ್ಥಿತಿ ಬಂತಾರೆ. ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ವಿ. ರೈತರ ಹೋರಾಟ ನೋಡಿದ್ರೆ ಗೇಟೆ ಹಾಕಕ್ ಆಗೋದಿಲ್ಲ ಅಂತಕ್ಕಂಥ ವಾತಾವರಣ ಸೃಷ್ಟಿ. ಅವಾಗ SM ಕೃಷ್ಣಾಜಿ ಅವ್ರ ಹತ್ರ ನಾನು ಹೋಗಿ, ಸರ್ ಇಷ್ಟೆಲ್ಲ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀವಿ, ಗೇಟ್ ಹಾಕ್ತಿದ್ರೆ ಹೇಗೆ ಅಂತ ಕೇಳಿದಾಗ ಸ್ವಲ್ಪ HK ಪಾಟೀಲ್ ಸಾಹೇಬ್ ಜೊತೆ ಮಾತಾಡಿದ್ರು. HK ಪಾಟೀಲ್ ಸಾಹೇಬ್ ಜೊತೆ ಮಾತಾಡಿದ ನಂತರ MP RS ಪಾಟೀಲ್ ಅವಾಗ SM ಕೃಷ್ಣ ಅವ್ರ ಹತ್ರ ಹೋಗಿ ನಾವು ಅವ್ರಿಗೆ ಮಾತಾಡೋದ್ನಾಗ ನೀವು ಗೇಟ್ ಹಾಕಿದ್ರೆ ಏನೇನು ಎಷ್ಟು ಹಣ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನ ಅವಲೋಕನೆ ಮಾಡಿ SM ಕೃಷ್ಣಾಜಿಯವರು HK ಪಾಟೀಲ್ ಇಡೀ ಕ್ಯಾಬಿನೆಟ್ ನ ಇಲ್ಲಿ ಬಾಗಲಕೋಟೆ ತಗೊಂಡು ಬಂದ ಕದ್ದಿ ಸಾಹೇಬರು ಎಲ್ಲರೂ ಬಂದು ಇಲ್ಲೇ ಕೂತ್ಕೊಂಡು 638 ಕೋಟಿ ರೂಪಾಯಿ ಪ್ಯಾಕೇಜ್ ಅವತ್ತು ಅನುಷ್ಠಾನ. ನಾವು ದುಡ್ಡು ಎಷ್ಟು ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನಾವು ಮುಳುಗ್ತೀವಿ. ನಮ್ಮ ಬೇಡಿಕೆ ಏನಿದೆ ಅದನ್ನ ಕೊಡ್ರಿ, ಅದ್ರ ಪ್ರೊಜೆಕ್ಟ್ ಮಾಡ್ರಿ ಅಂತ ಹೇಳಿ ಅವತ್ತಿನ ಮನೋಭಾವನೆಯಿಂದ ತಾವೆಲ್ಲ ಅವತ್ತು ತ್ಯಾಗ ಮಾಡಿದ್ವಿ. ಅವತ್ತಿನ ಜಿಲ್ಲಾ ಮಂತ್ರಿ ತಾವು ಗೇಟ್ ಹಾಕ್ಸಾಕ ಮೇಲ್ಕುತ್ತೆಲ್ಲ ಹಿರಿಯರು ತಾವು ಸಹಕಾರ ಮಾಡಿದ್ರಲ್ಲ, ಅದನ್ನ ಇವತ್ತು ನಾನು ನೆನಪಿಸ್ಕೊಳ್ತಿದ್ರು. ತಪ್ಪಾಗಿತ್ತು ಅಂತಕ್ಕಂಥ ಭಾವನೆ 519ರವರೆಗೆ ಗೇಟ್ ಹಾಕೋದು. ಅದ್ರ ಜೊತೆಗೆ ಎಷ್ಟು ಹೋರಾಟಗಳು ಮಾಡಿದ್ರೆ ತಾವು ನಮ್ಮ ಗೊತ್ತಿರ್ಲಿಲ್ಲ. ನಮ್ಮ ಮುಸ್ಲಿಂ ಬಾಂಧವರು ಪ್ರೇಯರ್ ಹೋಗ್ತಿದ್ರ, ನಮ್ಮ ಪಕ್ಕದ ಮುಸ್ಲಿಂ ಹುಡುಗ ಪ್ರೇಯರ್ ಮಾಡ್ಬೇಕು ತಮ್ಮ ಅಂತೇಳಿ 1 ವರ್ಷದಿಂದ ಬೆನ್ ಹತ್ತಿ ಪ್ರೇಯರ್ ಮಾಡ್ಸಕ್ಕಿದ್ದ.
ಹಂಗ ನಾವ್ ಹಿರಿಯರು ತಿಮ್ಮಾಪುರ ಹಂಗಲ್ಲಪ್ಪ, ನೀ ಬರ್ಬೇಕು ಅಂತೇಳಿ ಕರೀದ್ ನೋಡಿದ್ರ ಯಾವತ್ತೂ ಶಿಫ್ಟ್ ಮಾಡ್ಕೊಳ್ಳಾರ್ದ ನಮ್ಮ ತಂದ್ ಕೆಲ್ಸಕ್ಕೆ ಹತ್ತಕ್ಕಂತ ಅವತ್ತಿನ ಹಿರಿಯರ್ದು ಇವತ್ತು ನಾವು ನೆನಪಿಸ್ಬೇಕು. ಇದು ಹೋರಾಟ ನಡೆದು ಬಂದ ದಾರಿ. ನಮ್ಗೆಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಹಿಂದಿದ್ರು ಒಂದು ಜೊತೆಗೆ ನಾವು ಮಾಡಿದ್ರು ಇಂತ ನಮ್ ಜಮೀನು ಕಳ್ಕೊತೀವಪ್ಪ. ಅದನ್ನ ಬೇಗ ಮುಗಿಸಿ ನಾವು ಮುಳುಗಿದ್ರು ಮುಳುಗೋಲಕ್ 4 ಜನಕ್ಕೆ ಸಹಾಯ ಆಗ್ಲಂತೆ ತ್ಯಾಗಗಳು ಕೂತಿದ್ರು. ಇದು ಕೆಲವೊಮ್ಮೆ ಸರ್ಕಾರದಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪು ತಿಳುವಳಿಕೆಗಳಾಗಿ ತಪ್ಪು ಮೆಸೇಜ್ ಹೋಗ್ತಕ್ಕಂಥದ್ದು ಒಮ್ಮೆ ಆಗ್ತದೆ. ಅದಾಗಬಾರ್ದು ಅಂತಕ್ಕಂಥದ್ದು ನಾನು ಸರ್ಕಾರದಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ, ಅದಾಗಬಾರ್ದು. ನಿನ್ನೆ ತಾನೇ ತಾವೆಲ್ಲ ಸಾಕಷ್ಟು ಹೋರಾಟ ಮಾಡ್ತಾರೆ. ಮುತ್ತು ದೇಸಾಯಿ ಇಟ್ಕೊಂಡು ತಂದೆ ಇಟ್ಕೊಂಡು ತಾವುಗಳೆಲ್ಲರೂ ಹೋರಾಟ ಮಾಡಿದವ್ರಿಗೆ ಎಲ್ಲರ ಮೀಟಿಂಗ್ ಹೋಗುತ್ತ ನನ್ನ ಕರ್ದಿಲ್ಲ ನಿನ್ನ ಕರ್ದಿಲ್ಲ ಅಂತೇಳಿ ಬೋರ್ಡ್ ಗದ್ದಲನೆ ಹೇಳುವಂತದ್ದು ನಾವು ಕಂಡಿದ್ವಿ. 10 ಜನ ಕೇಳಿರಲ್ಲ ಸರ್, ಬೇಡ 11 ಬೇಡ 12 ಜನ ಬರ್ತೀವಿ, ಇನ್ನೊಬ್ರು ಬರಂಗಿಲ್ಲ ಅಂತೇಳಿ ಆ ಏನು ಶಿಸ್ತು ಕಾಪಾಡ. ತಾವ್ ಮೊದಲೇ ಮಾತಾಡ್ದಂಗ ಸರ್ನಾಥ್ ಸಾಹೇಬ್ರು ಒಬ್ರೇ ಮಾತಾಡ್ಬೇಕಂದ್ರೆ ಒಬ್ರೇ ಮಾತಾಡ್ತಾರೆ. ಯಾರ ಮಾತಾಡ್ತೀರಿ ಅಂದಾಗ ಮಾತಾಡಿದ್ರೆ ವಿನ ತಾವಾಗೆ ಯಾರು ಬಾಯಕ್ಕೆ ಮಾತನಾಡ್ತಕ್ಕಂಥ ಸ್ಥಿತಿ. ಅಲ್ಲಿ ಎಲ್ಲ ಶಾಸಕರು ಬಂದಿದ್ರು, ಎಲ್ಲಾ ಪಕ್ಷದ ಶಾಸಕರು, ಯಾವುದೇ ಬೇರೆ ಪಕ್ಷದ ಶಾಸಕರು ಕಾಂಗ್ರೆಸ್ನವರು ಇಲ್ಲದವರು ಆದ್ರೂ ವ್ಯತಿರಿಕ್ತವಾದ ಮಾತುಗಳನ್ನು ಯಾರು ಮಾತನಾಡ. ಅವರ ಒಂದು ಗುರಿ ಏನಿತ್ತಂದ್ರೆ ಅವ್ರ ಮಾತಿನ ದಾಟಿಯಲ್ಲಿ ಸಂತ್ರಸ್ತರಿಗೆ ಸಹಾಯಕಾರಿಯಾಗಬೇಕು. ಅಂತಹ ಹೋರಾಟ ಇವತ್ತು ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ನಾವು ಮಾತನಾಡಿ ಇಂಥ ಹೋರಾಟ ನಡೀತಿದೆ ಅಂತೇಳಿ ಮುಂಜಾನೆ ನಾ ರಾತ್ರಿಯಲ್ಲೇ ಕಬಡ್ಡಿ ನೋಡ್ಕೊತ ಸೋರಂಗ ಕೂತಿದ್ನಿ. ಬರ್ತಿರ್ಲಿಲ್ರಿ, ಮುಂಜಾನೆ 8ಕ್ಕೆ ಹೋಗ್ಬೇಕಂತೇಳಿ 10 ಸಲ ಸರ್ನಾಥ್ ಸಾಹೇಬ್ರು ಜೊತೆ ಪಡ್ಕೊಂಡು ಹೊಡೆದವರು. 12ವರೆಗೂ 1ಕ್ಕೆ ಮಕ್ಕೊಂಡಿದ್ನಿ. ಏನಾರ ಟಿಫನ್ ಮಾಡ್ಬೇಕು ಕೆಳಗಿಳಿದ್ನಿ. ಟಿಫನ್ ಏನ್ ಮಾಡ್ತಾರೆ ಮತ್ತೆ CM ಹೋಗಿದ್ದಾರೆ, ಬರೀ ಮೊದಲಕ್ಕೆ ಅನ್ಕೊಂಡು ಅಲ್ಲಿ ಮುಖ್ಯಮಂತ್ರಿಗಳು ಟಿಫನ್ ಮಾಡೋದ್ರಲ್ಲಿ ಎಲ್ಲ ಅಧಿಕಾರಿಗಳನ್ನು ಏನಾಗಿದೆ ಸಮಸ್ಯೆ. ನಮ್ಮ ಮಾತುಗಳನ್ನು ಕೇಳಿದಾಗ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟ್ ಮುಗಿಬೇಕು, ಎಷ್ಟು ದಿವಸ ಹಿಂಗೆ ಬರುದು, ಇದಕ್ಕೇನಾದ್ರೂ ಮಾಡ್ಬೇಕಲ್ಲ ಅಂತೇಳಿ ಅಧಿಕಾರಿಗಳು ಕೇಳಿ ಅಧಿಕಾರಿಗಳು ಒಂದು ಸ್ವಲ್ಪ ಕಡಿಮೆ ಹೇಳುವುದಾಗಿ ಸಿಗುತ್ತೆ. ಯಾಕಂದ್ರೆ ಅಧಿಕಾರಿಗಳು ಸರ್ಕಾರದ ಪರವಾಗಿನೇ ಮಾತಾಡ್ಬೇಕಾಗುತ್ತೆ, ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ಬೇಕಾಗುತ್ತೆ. ಆದಾಗೂ ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತ ಸರ್ನಾಥ್ ಸಾಹೇಬ್ರಿಗೆ ಒಮ್ಮೆ ನಮ್ಗೆ ಹೆಂಗ್ರಿ ಅದಾಗತ್ತೆ ಅಂತ ಹೇಳ್ತಕ್ಕಂಥದ್ದು. ಜಗದೀಪಾಲ್ ಸಾಹೇಬ್ ಹೆಂಗ್ರಿ ಅದಾಗತ್ತೆ, ನನಗಾರ ಒಂದು ಗದರ್ಶಕ್ಕೆ ನಿಮ್ಗೆ ಅರ್ಥವಿಲ್ಲ ಸರ್ಕಾರ ಏನ್ ನಿಂತಿದೆ. ಕೊನೆಗೆ ಅವರೇ ಹೇಳಿದ್ದು, ಈ ಪಾರ್ಟ್ ಏನ್ ಮಾಡಿದ್ರಲ್ಲ 19 to 22 22ರಿಂದ 24 to 26 ಇದನ್ನ ಮೊದಲು ತೆಗೆದು ಹಾಕೋಣಂತಕ್ಕಂಥ ಮಾತನ್ನು ಹೇಳಿದ್ರು ಸಿದ್ದರಾಮಯ್ಯ. ಅದ್ರ ಜೊತೆಗೆ 3-3.5 ವರ್ಷದಲ್ಲಿ ಎಲ್ಲ ಮುಳುಗಡೆ ಸಂತ್ರಸ್ತರಿಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಲೇಬೇಕಾಗಿದೆ, ನಾನು ಮಾಡ್ತೇನೆ, ಅದು ಅನಿವಾರ್ಯತೆ ಇದೆ, ಪ್ರಾಜೆಕ್ಟ್ ಮುಗಿಬೇಕು ಅಂತಕ್ಕಂಥ. ಅಷ್ಟರಲ್ಲೇ ತಾವೆಲ್ಲ ಮೀಟಿಂಗ್ ಅಲ್ಲಿ ಬಂದಾಗ ಅಲ್ಲೊಂದಿಲ್ಲ ನಿಟ್ಟು ಮಾತುಗಳಾದವು ಸಹಜ. ಇಂಥ ಹೋರಾಟದಲ್ಲಿ ಜಗದೀಪಾಲ್ ಸಾಹೇಬ್ರಂತೂ ಹಿಂಗೇನು ಎದ್ದ ನಿಂತಿದ್ರು. ಮಾತಿನಲ್ಲಿ ಬಂದಾಗ ಸಮಾಧಾನ ಸೇರಿ ಎಲ್ಲರೂ ಕುಣಿಸಿದ್ರು. ಕೊನೆಗೆ ಒಂದು ರಿಸಲ್ಟ್ ಏನು, 524 to 6 ನಡುವೆ ಪಾಠ ಮಾಡಿದಾಗ 3 ವರ್ಷದಲ್ಲಿ ಕನ್ಸೆಂಟ್ ಅವಾರ್ಡ್ ಅವಕಾಶ ಕೊಡೋಣ. ಈ ಪ್ರಾಜೆಕ್ಟ್ ಮುಗಿಸೋದ ಕಡೆ ನನ್ನ ಗಮನ ಇದೆ. ಉಳಿದ ಬೇಡಿಕೆಗಳನ್ನು ನಾನು ಕುತ್ಕೊಂಡು ನಿಮ್ ಜೊತೆ ಚರ್ಚೆ ಮಾಡ್ತೇನೆ ಅಂತಕ್ಕಂಥ ಮಾತಂದಿದ್ರು.
ಕ್ಯಾಬಿನೆಟ್ ದಲ್ಲಿ ನಾವು ರೇಟನ್ನು ಅಲ್ಪ ಸ್ವಲ್ಪ ಮಾತಾಡಿದ್ವಿ. ನೀವ್ ಒಪ್ಪಿದ್ರೆ ಆಗ್ತೈತೇನೆ, ರೈತರು ಒಪ್ಬೇಕು, ರೈತರದ್ದು ನಾವು ಕೇಳ್ಬೇಕಲ್ಲ ಅಂತಕ್ಕಂಥ ಕಳಕಳಿಯ ಮಾತಿನಲ್ಲಿ ನನಗೆ ಅರ್ಥ ಆಗಿದೆ. ಬಹುಶಃ ನಮ್ಮ ರೈತರಿಗೆ ತೊಂದರೆ ಆಗಲಾರ್ದಂತ ರೇಟು ಕ್ಯಾಬಿನೆಟ್ ದಲ್ಲಿ ಆಗತ್ತೆ ಅಂತಕ್ಕಂಥ ಮಾತನ್ನು ಮುಂಜಾನೆ ಹೇಳಿದ್ರು, ಮೀಟಿಂಗ್ ಆಗಿದ್ರು. ಅದ್ರ ಜೊತೆಯಾಗಿ ಎಲ್ಲೋ ಒಂದು ಕಡೆ ಈ ಆರ್ಸಿಗಳಿಗೆ 15 ಕೋಟಿ 9 ಕೋಟಿ ಆಗಿದೆ, ಎಲ್ಲೋ ಮ್ಯಾನಿಪ್ಯುಲೇಟಿಂಗ್ ಆಗಿದೆ, ಇದೆಲ್ಲೋ ಒಂದ್ ಕಡೆ ಅಂತಕ್ಕಂಥ ಭಾವನೆ ಏನು ಚರ್ಚೆ ಆಯ್ತು. ನಿನ್ನೆ ಕಲ್ದಾಗ ಆಯ್ತಲ್ಲ, ಇದು ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಾರೆ, ಅದು ಆರ್ಸಿಯಲ್ಲಿ ಆಗ್ತದೆ. ಆರ್ಸಿಗೆ 6,000 ಚಿಲ್ಲರೆ ಎಕರೆ ಬೇಕಾದ್ರೆ 53% ಈಗಾಗಲೇ ಲ್ಯಾಂಡ್ ಅಕ್ವಿಜೇಷನ್ ಕೆಲಸ ಮಾಡಿದೆ. ಆದ್ರೆ ಭಾರಿ ಕಡಿಮೆ ಆದದ್ದು, ಬರೀ 3% ಲ್ಯಾಂಡ್ ಅಕ್ವಿಜೇಷನ್ ಆಗಿದ್ದು ಇವತ್ತು ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ಹೆಚ್ಚಿನ ಆದ್ಯ ಗಮನವನ್ನು ಕೊಟ್ಟು ರೈತರಿಗೆ 3 ಲಕ್ಷ ನಡೆಸಬೇಕು. ಫಸ್ಟ್ ವರ್ಷ ಕೊಟ್ರೆ ಸೆಕೆಂಡ್ ವರ್ಷಕ್ಕೆ ಅದ್ ಯಾವ ಇಂಟ್ರೆಸ್ಟ್ ಏನು ಯಾವ ರೀತಿ ವಿಷಯ ಕೊಡಬೇಕು ಅಂತಕ್ಕಂಥದ್ದು ಮಾಡೋಣ, ಅದ್ರಲ್ಲಿ ಏನ್ ತಪ್ಪಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ತಮ್ಮ ಹೋರಾಟ ನಿಜವಾದ ಹೋರಾಟ, ತಮ್ಮ ಹೋರಾಟ ರೈತ ಪರವಾದ ಹೋರಾಟ. ಜೊತೆ ಇಲ್ಲಿನ ನೀವು ಇಷ್ಟೆಲ್ಲ ತ್ಯಾಗಿಗಳಾದರೂ ಸರ್ಕಾರಕ್ಕೆ ಏನು ಕೆಟ್ಟದಾಗಿ ಮಾತನಾಡಲಾರ್ದೆ ಪ್ರೀತಿಯಿಂದ ನಿಮ್ಗೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತಕ್ಕಂಥ ಪ್ರೀತಿಯ ಮಾತಿನಿಂದ ಮುಖ್ಯಮಂತ್ರಿಗಳನ್ನ ಗೆಲ್ಲಿಸಿದ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಆದ್ರಿಂದ ನನ್ನ ಅಲ್ಲಿ ಮಾತುಕತೆ ಆಯ್ತು, ತಾವೆಲ್ಲರೂ ಬಂದಿದ್ದೀರಿ, ದಯಮಾಡಿ ತಾವು ತಕ್ಕೋಬೇಕು ಹಾಗೆ ಅಂತಕ್ಕಂಥದ್ದನ್ನ ವಿನಂತಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. DCM ಅವರು ಆನಂತರ ಎಲ್ಲವನ್ನೂ ಹೇಳಕ್ನೆ ಏನ್ರಿ ಸರಿಯಾದ ತಿಮ್ಮಪ್ಪು ಏನ್ ನಡೀತೈತೆ ಅನ್ನೋದು ಗೊತ್ತಾಗ್ಬೇಕಲ್ಲ ನಮ್ಮ ರೈತರಿಗೆ, ಕೋರ್ಟ್ ನಲ್ಲಿ ಆಗ್ತಕ್ಕಂಥದ್ದು ಮತ್ತೊಂದು. ಅದಕ್ಕೆ ಮಾತಾಡಿದ್ದೇನೆ, ರೈತರ ಪರವಾಗಿ ಅಲ್ಲ ಅಂತಲ್ಲ, ನಾನು ರೈತರ ಪರವಾಗಿ ಇದ್ದವನೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ವಿನಂತಿ ಮಾಡ್ಕೊತಿದ್ದೀನಿ, ದಯಮಾಡಿ ತಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿ. ನಾವೆಲ್ಲರೂ ನಿಮ್ಮ ಪರವಾಗಿದ್ದೀವಿ. ಮುಖ್ಯಮಂತ್ರಿಗಳು ಏನೇ ತೊಂದರೆ ಅದನ್ನು ನಿಭಾಯಿಸಲಿಕ್ಕೆ ಮನಸ್ಸಾರೆ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ BTD ಈ ಮಾರ್ಕೆಟ್ ಸಮಸ್ಯೆಗಳನ್ನು ಹೊಂದಿದ್ದಾರೆ. ಬಾಗಲಕೋಟೆ 200 ಎಕರೆ ಏನದಲ್ರಿ, ಅದನ್ನ ವ್ಯಾಪಾರ ಅಭಿವೃದ್ಧಿ ಸಲುವಾಗಿನೇ ನಾನು 2-3 ಸಲ ಮೀಟಿಂಗ್ ಮಾಡಿದಾಗ ನಾನು ಅಲ್ಲಿ ನೋಡಿದಾಗ ಏನ್ರಿ ವ್ಯಾಪಾರ ಎಲ್ಲಿ ಮಾಡ್ಬೇಕು ಅಂತಕ್ಕಂಥ ಮಾತು ನಾನೇ ಮೀಟಿಂಗ್ ಅಲ್ಲಿ ಕೇಳಿದ್ದೆ. ಅದನ್ನ ನಾವು ಗೊತ್ತುಗೊಳಿಸ್ಕೊಂಡು ಕೂತ್ಕೊಂಡು 1-2 ಮೀಟಿಂಗ್ ಮಾಡಿ ಅದಕ್ಕೆ ಮಾಡ್ಬೇಕಾಗತ್ತೆ. ನನಗೂ ಅದು ಯೋಚನೆ ಇದೆ, ಆ ದಿಶೆಯತ್ತ ಆ ಕೆಲಸ ಮಾಡ್ಲಿಕ್ಕೆ ನಾವು ಗೊತ್ತುಗೊಳಿಸೋಣ. ನನ್ನ ಲೆವೆಲ್ದಲ್ಲಿ ಏನ್ ಮುಗಿತೈತೆ ನೋಡೋಣ, ಆಗದೈತ್ರಿ ಸರ್ಕಾರ ಲೆವೆಲ್ ತೆಗೆದುಕೊಂಡು ಹೋಗಿ ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾವೆಲ್ಲರೂ ಇವತ್ತಿನ ವೇದಿಕೆ ಮೇಲೆ ಬಂದಿದ್ದಕ್ಕೆ ಸ್ವಾಮೀಜಿಗಳು ಸಪೋರ್ಟ್ ಮಾಡ್ತಕ್ಕಂಥದ್ದು, ವಕೀಲ್ ಸಪೋರ್ಟ್ ಮಾಡ್ತಕ್ಕಂಥದ್ದು, ಹಲವಾರು ಜನ ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳುತ್ತೇನೆ. ನಾನು ಒಂದು ಕಡೆ ಮುಳುಗಡೆ ಆಗುವ ಭಾಗದ ಮನುಷ್ಯ ಮೊದಲು, ಆನಂತರ ಜನಪ್ರತಿನಿಧಿ, ಆನಂತರ ಮಂತ್ರಿ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ನಾನು ನಿಮ್ಮ ಜೊತೆ ಕೆಲಸ ನಿರ್ವಹಿಸ್ತೇನೆ. ಯಾವುದೇ ರಾಜಕೀಯ ಅಂಟು ಎಲ್ಲಿ ಅಂಟಿಸಿಕೊಳ್ಳಾದಂತ ಈ ಹೋರಾಟ ಯಶಸ್ವಿ ಹೋರಾಟ ಆಯಿತು. ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮತ್ತೊಮ್ಮೆ ಮಾಡ್ತೀನಿ. ನಿಮ್ಮ ಮುಖ್ಯಮಂತ್ರಿಗಳು ಅವರು ಮಾಡಿಕೊಂಡು ನೀವು ಹೋಗಿ ಹೇಳಪ್ಪ ಅಂತ ಹೇಳಿದ್ದಾರೆ. ನನ್ನ ಜೊತೆ
ನಾನು ಒಬ್ಬನೇ ನೀನು ಒಬ್ಬರೇ ಹಾಕೈತೆ ನಿಮ್ ಬಂದ್ಬಿಟ್ಟು ನಾವು ಬರ್ತೀವಿ ಅಂತ ಹೇಳಿ ಶಾಸಕ ಮಿತ್ರರು ಬಂದಿದ್ದಾರೆ. ನಿನ್ನೆ ಪೂಜಾರಿ ಅವರಾಗಲಿ, ವಿಜಯಾನಂದ ಕಾಶ್ಯಪ್ನವರಾಗಲಿ, ಹಲವಾರು ಜನಪ್ರತಿನಿಧಿಗಳು ಚೆನ್ನಾಗಿ ನಡೆಸಿದ್ದಾರೆ. ಅವರು ಇಲ್ಲಿ ರಾಜಕೀಯ ಲೇಪನ ಬರಲಾರದ ರೀತಿಯಲ್ಲಿ ಸಂತ್ರಸ್ತರ ಪರವಾಗಿ ಮಾತನಾಡಿತು. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತಿದ್ದೇನೆ, ತಾವು ಈ ಸತ್ಯಾಗ್ರಹ ಆಗ್ತಾ ಇದ್ದೀವಿ, ನಾವು ನಿಮ್ ಜೊತೆ ಇರ್ತೇವೆ ಅಂತಕ್ಕಂಥ ಹೇಳ್ತೀನಿ. ತಮ್ಮೆಲ್ಲರಿಗೂ ನಾನು ಮಾತಾಡೋದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕತಿ. ನಾವೇನಲ್ಲಿ ಚರ್ಚೆ ಮಾಡೀವಿ, ಯಾವ ಭಾಷೆ ಮಾತಾಡಿವಿ ಈ ವೇದಿಕೆ ಒಳಗೆ ಹೇಳಕ್ ಆಗುದಿಲ್ಲ. ನೀವೇನ್ ಮಾತಾಡಿ ನಿಮ್ಗಿಂತಲೂ 10 ಪಟ್ಟು ಕಠೋರವಾಗಿ ಮಾತಾಡಿ ಬಂದಿದೀವಿ. ಒಂದು ಎರಡನೇದು, ಒಂದು ಓಪನ್ ಆಗಿ ಡಿಕ್ಲೇರ್ ಮಾಡಿದ್ರಿ ಏನು 524 524.256 ಏನೈತಿ ಅದನ್ನ ಮಾಡ್ತೀವಿ ಅಂತ ಒಪ್ಕೊಂಡ ಡಿಕ್ಲೇರ್ ಮಾಡಿದೀವಿ. ಈಗ ಆಮೇಲೆ ಭೂಮಿ ಬೆಲೆ ಇವತ್ತು ನೀವು ಮತ್ತು ನಿಮ್ಮ ನಮ್ಮ ನಾಯಕರು ಜನಪ್ರತಿನಿಧಿ ಕೂಡ್ಕೊಂಡು ಸರ್ಕಾರ ಜೊತೆಗೆ ಆದ ನಂತರ ಅದು ಕ್ಯಾಬಿನೆಟ್ ಒಳಗೆ ಮಂಜೂರು ಆಗ್ಬೇಕು. ಅವಾಗ ನಿಮ್ಗೆ ಲಿಖಿತವಾಗಿ ಬರ್ತದೆ. ಈ ಕೊಡ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಭೂಮಿ ಬೆಲೆ ನಿರ್ಧಾರ ಆಗಿಲ್ಲ. ನಾವು ಏನ್ ಆಗ್ಬೇಕು ಅನ್ನುವಂಥದ್ದನ್ನ ಗಮನಕ್ಕೆ ತಂದಿದೀವಿ. ಅದಕ್ಕೆ ಯಾವುದೇ ತಪ್ಪು ಸಂದೇಶ ಕಲ್ಪನೆ ಆಗ್ಬಾರ್ದು ಅನ್ನುವಂಥದ್ದನ್ನ ನಿಮ್ಮಲ್ಲಿ ಮತ್ತೊಂದು ತಿಳಿಬಯಸ್ತೀನಿ. ಇದು ತೀಕ್ಷ್ಣ ಕಣ್ಣಿನ ನೋಟ.